ಸ್ಟಾರ್ಟ್ ಮಾಡಿ ಸರ್. ಇಲ್ಲಿ ಗರ್ಭಗುಡಿ ಒಳಗಡೆ 2 ಲಿಂಗ ಇರ್ತಕ್ಕಂಥದ್ದು. ಮುಂದ್ಗಡೆ ಒಂದು ಲಿಂಗ, ಹಿಂದ್ಗಡೆ ಒಂದು ಲಿಂಗ. ಸಾಮಾನ್ಯವಾಗಿ ಎಲ್ಲ ಶಿವನ ದೇವಸ್ಥಾನಕ್ಕೆ ಬಂದರೆ ಒಂದೇ ಒಂದು ಲಿಂಗ ಇರುತ್ತೆ. ಇಲ್ಲಿ 2 ಲಿಂಗ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ, ಮುಂದ್ಗಡೆ ಇರ್ತಕ್ಕಂಥ ಲಿಂಗ ಬಂದು ನಿಮ್ಗೆ ಆತ್ಮಲಿಂಗ. ನಿಮ್ಗೆ ಆತ್ಮಲಿಂಗ ಬಂದು ಪ್ರಪಂಚದಲ್ಲಿ 2 ಜಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದು ಬಂದು ಗೋಕರ್ಣದಲ್ಲಿ ರಾವಣಾಸುರ ಕೊಡ್ತಕ್ಕಂಥ ಆತ್ಮಲಿಂಗ ಒಂದಲ್ಲಿ, ಇಲ್ಲಿ ಬಂದು ಅತ್ರಿ ಮಹಾಮುನಿಗೆ. ಅತ್ರಿ ಮಹಾಮುನಿಗಳು ಯಾರಪ್ಪ ಅಂದರೆ ದತ್ತಾತ್ರೇಯನ ತಂದೆ ತಾಯಿ. ಇದ್ರ ಹೆಸರೇ ಅತ್ರಿ ಕ್ಷೇತ್ರ ಅಂತ ಹೇಳ್ಬಿಟ್ಟು. ಅತ್ರಿ ಮಹಾಮುನಿಗಳು ತಪಸ್ ಮಾಡಬೇಕಾದ್ರೆ ಈಶ್ವರ ಪ್ರತ್ಯಕ್ಷ ಕೊಡ್ತಕ್ಕಂಥ ಆತ್ಮಲಿಂಗ. ಈ ಆತ್ಮಲಿಂಗ ಬಂದು ದಿನಕ್ಕೆ 3 ಬಣ್ಣ ಬದಲಾವಣೆ ಇರುತ್ತೆ. ಬೆಳಗ್ಗೆ ಕೆಂಪು, ಮಧ್ಯಾಹ್ನ ಸ್ಫಟಿಕ, ಸಾಯಂಕಾಲ ಜಂತು ಮೃಗರು. ಈ ದೇವಸ್ಥಾನ ಕಟ್ಟಿ ಸುಮಾರು 700 ವರ್ಷಗಳಾಗಿದೆ. ಕೃಷ್ಣದೇವರಾಯನ ಕಾಲದ ದೇವಸ್ಥಾನ. ಲಿಂಗ ಬಂದು ಕೃತಿಯುಗ, ಇದು ಕಲಿಯುಗ. ಕೃತಿಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇಲ್ಲಿ ವಿರೂಪಾಕ್ಷೇಶ್ವರನ ಆತ್ಮಲಿಂಗನ ಪ್ರತಿಷ್ಠೆ ಮಾಡಬೇಕಾದ್ರೆ ಕೃತಿಯುಗದಲ್ಲಿ ಅತ್ರಿ ಮಹಾಮುನಿಗಳು ಮಹಾಸಂಕಲ್ಪದಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಏನು ಹೇಳ್ತಾರೆ ಮಹಾಸಂಕಲ್ಪದಲ್ಲಿ? ಪೂಜಾ ಕರ್ತ ನಮಸ ಯಜಮಾನಸ್ಯ ಮಾತೃವರ್ಗಾನ ಅಂದರೆ ತಾಯಿ ಕಡೆಯಿಂದ ಬಂದಿರ್ತಕ್ಕಂಥ ದೋಷಗಳು, ಪಿತೃವರ್ಗಾನಂತ ತಂದೆ ಕಡೆಯಿಂದ ಬಂದಿರತಕ್ಕಂಥ ದೋಷಗಳು, ಈ 2 ದೋಷಗಳು ಸೇರಿಕೊಂಡು ಇಹ ಜನ್ಮ, ಅಂತರ್ಜನ್ಮ, ಅಂತರಾಂತರ್ಜನ್ಮ, ಪುನರ್ಜನ್ಮ, ಶಿಶುಹತ್ಯೆ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ, ಮಾರ್ಜರ ಹತ್ಯೆ, ಸರ್ಪ ಹತ್ಯೆ, ಬಿಲ್ವವೃಕ್ಷಚ್ಛೇದನ, ಔದಂಬರ ವೃಕ್ಷಚ್ಛೇದನ, ವಿಗ್ರಹ ಸ್ಫೋಟೇನ, ಸರ್ವದೋಷೇಣ, ಸರ್ವಪ್ರಾಯಾಶ್ಚಿತ. ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಪ್ರಾಯಾಶ್ಚಿತ. ಏನು ಅಂದರೆ ಏಕವಾರ ರುದ್ರಾಭಿಷೇಕಾಖ್ಯಂ ಕರ್ಮ ಕರಿಷ್ಯಾಮಿ. ಯಾರು ಈ ಆತ್ಮಲಿಂಗಕ್ಕೆ ಏಕವಾರ ರುದ್ರಾಭಿಷೇಕ ಮಾಡ್ಕೊತಾರೋ ಅಂಥವ್ರಿಗೆ ಜನ್ಮ ಜನ್ಮಾಂತರಗಳು ಪಾಪಗಳು ಪರಿಹಾರ ಆಗೋ ದೃಷ್ಟಿಯಿಂದ ಅತ್ರಿ ಮಹಾಪ್ರತಿಷ್ಠೆ ಮಾಡ್ತಕ್ಕಂಥ ಆತ್ಮಲಿಂಗ. ಇಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಬೆಂಗಳೂರಲ್ಲಿ ಗವಿ ಗಂಗಾಧರ ಸ್ವಾಮಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ಸಾಯಂಕಾಲ ಸೂರ್ಯನ ಕಿರಣ ಬೀಳುತ್ತೆ. ನಮಗಿಲ್ಲಿ ಶಿವರಾತ್ರಿ ಸೂರ್ಯನ ಕಿರಣ ಆತ್ಮಲಿಂಗ ಬೀಳ್ತಕ್ಕಂಥದ್ದು. ಇಲ್ಲಿ 5 ದೇವಸ್ಥಾನ ಕಟ್ಟಿದೆ: ಗಣಪತಿ, ಪಾರ್ವತಿ, ದುರ್ಗಾ, ಮಾರಮ್ಮ, ಈಶ್ವರ. ಒಟ್ಟು ಟೋಟಲಾಗಿ 5 ದೇವ್ರ ಶಕ್ತಿ ಎನರ್ಜಿ ತಗೊಂಬಂದು ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗ ಹೊರಟು ಬಲಭಾಗದಲ್ಲಿ ಬಂದು ಆ ಬಸವನ ಮುಂದ್ಗಡೆ ಎನರ್ಜಿ ಪಾಯಿಂಟ್ ಇದೆ. ಅದರೊಳಗೆ 2 ಕಾಲು ಜೋಡಿಸ್ಕೊಂಡು ಕೈ ಮೇಲೆ ಕತ್ಕೊಂಡು ಓಂ ನಮೋ ವಿರೂಪಾಕ್ಷಾಯ ಎಂಬ ಪ್ರಾರ್ಥನೆ ಮಾಡಿಕೊಂಡ್ರೆ ಅಲ್ಲಿಂದ ಎನರ್ಜಿ ಬಂದು ನಮ್ಮ ಬಾಡಿ ಕರೆಕ್ಟಾಗಿ ನಮ್ಮ ಸ್ವಲ್ಪ ವೈಬ್ರೇಷನ್ ಆಗೋದು ಗೊತ್ತಾಗುತ್ತೆ. ಇಲ್ಲಿ 5 ದೇವಸ್ಥಾನಗಳ ಅಭಿಷೇಕ, ಪೂಜೆ, ಪುರಸ್ಕಾರಗಳು ಮಾಡಿಕೊಂಡ್ರೆ ನಾವು ಏನು ಕೋರ್ಕೊಂಡ್ರೆ ಅದಾಗತ್ತೆ ಅಂತ ಪ್ರತೀತಿ ಇದೆ. ನಿತ್ಯ ಅಭಿಷೇಕ, ಅಭಿಷೇಕ, ಪೂಜೆ, ಪುರಸ್ಕಾರಗಳು ಇದೆಲ್ಲ ನಡೆಯುತ್ತೆ. ಯಾವ ದಿವಸ? ಸೋಮವಾರ, ಭಾನುವಾರ, ಮಂಗಳವಾರ, ಶುಕ್ರವಾರ ಪ್ರತಿನಿತ್ಯ ಇದ್ದೇ ಇರುತ್ತೆ. ಇಲ್ಲಿ ರುದ್ರಾಭಿಷೇಕಗಳು, ಪಂಚಾಮೃತಾಭಿಷೇಕಗಳೆಲ್ಲ ವಿಶೇಷವಾಗಿ 6 ನಕ್ಷತ್ರ, ಪ್ರದೋಷ, ಮಾಸ ಶಿವರಾತ್ರಿ ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಗಣಪತಿಗೆ ಬಂದು ಸಂಕಷ್ಟ ಚತುರ್ದಶಿ, ಬುಧವಾರ ಅದೆಲ್ಲ ವಿಶೇಷವಾಗಿ ಗಣಪತಿಗೆ. ಮಂಗಳವಾರ, ಶುಕ್ರವಾರ ಪಾರ್ವತಮ್ಮನಿಗೆ ಅಮ್ಮನವರಿಗೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳವ್ರಿಗೆಲ್ಲ ಅಲ್ಲಿ. ಈ ಬಗಳಾಮುಖಿಗೆ ಬಂದು ಈ ವಾಮಾಚಾರ, ಯಂತ್ರ, ಮಂತ್ರ, ಕೋರ್ಟ್ ತಗೊಂಡು ಜಮೀನು ಪೂಜೆಗಳು ಅದೆಲ್ಲ ಅಷ್ಟಮಿ, ಶುಕ್ರವಾರ, ಮಂಗಳವಾರ ಅಲ್ಲೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು. ಮಾರಮ್ಮನ ಬಂದು ಭಾನುವಾರ, ಶುಕ್ರವಾರ, ಮಂಗಳವಾರ ಅದೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು ಭಾನುವಾರ. ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇದು ದೇವಸ್ಥಾನ ಎಲ್ಲಿ ಬರುತ್ತೆ ಸ್ವಾಮಿ? ಸ್ವಲ್ಪ ಅಡ್ರೆಸ್ ಹೇಳಿ ಸ್ವಾಮಿ. ನಿಮಗೆ ಬೆಂಗಳೂರಿಂದ ಬಂದರೆ 100 ಕಿಲೋಮೀಟರ್ ಮುಳಬಾಗಿಲು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯ ಅಲ್ಲಿಗೆ ಬರುತ್ತೆ. ಚಿತ್ತೂರು, ಪಲ್ಮೇರು, ಬಂಗಾರಪಳ್ಳಿ ಆ ಕಡೆಯಿಂದ ಬಂದರೆ ನಿಮಗೆ ಅಲ್ಲಿಂದ 100 ಕಿಲೋಮೀಟರ್ ಆಗುತ್ತೆ. ಚಿತ್ತೂರಿಗೂ ಮತ್ತು ಮುಳಬಾಗಿಲು ಇದಕ್ಕೆ ಬೆಂಗಳೂರಿಗೂ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಬಸ್ ವ್ಯವಸ್ಥೆ ಇದೆಯಾ ಇಲ್ಲಿಗೆ? ಬಸ್ ವ್ಯವಸ್ಥೆ ಇದೆ. ನಿಮ್ಗೆ ಏನಿರುತ್ತೆ ಅಂದರೆ ಬಸ್ ವ್ಯವಸ್ಥೆ ಒಂದು ಮುಳಬಾಗಿಲಲ್ಲಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇಟ್ಕೊಂಡ್ರೆ ಅಲ್ಲಿ ಶೇರ್ ಆಟೋಗಳು ಸಿಗುತ್ತೆ. ಬೆಂಗಳೂರಿಗೆ ಹೋಗೋ ಬಸ್ಸುಗಳೆಲ್ಲ ಅಲ್ಲಿ ಇಳಿಯುತ್ತೆ, ಅಲ್ಲಿ ಆಟೋಗಳು ಸಿಗುತ್ತೆ. ಬೆಂಗಳೂರಿಂದ ಬರ್ತಕ್ಕಂಥವರೆಲ್ಲ ಬಂದು ಚಿತ್ತೂರು ಪಿಲ್ಮನರಿಗೆ ಮತ್ತು ಚಿತ್ತೂರಿಗೆ ಹೋಗುವಂಥ ಬಸ್ ಹತ್ತಿದ್ರೆ ಅಲ್ಲಿ ಅಂಬೇಡ್ಕರ್ ಸರ್ಕಲಲ್ಲಿ ಇಟ್ಕೊಂಡು ಅಲ್ಲಿ ಆಟೋ ವ್ಯವಸ್ಥೆಗಳೆಲ್ಲ ಇರುತ್ತೆ. ಅಲ್ಲಿಂದ 10 ರೂಪಾಯಿ ಕೊಟ್ಟು ಶೇರ್ ಆಟೋಗಳು ಬರ್ಬೋದು. ಆಟೋಗಳೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಏನು ತೊಂದರೆ ಇಲ್ಲ. ನನ್ನ ನಂಬರ್ ಬಂದು VS ಕುಮಾರಸ್ವಾಮಿ, ವಿರೂಪಾಕ್ಷ ಸ್ವಾಮಿ ದೇವಾಲಯ ಅರ್ಚಕರು, 9980980205 ವಿರೂಪಾಕ್ಷ ಸ್ವಾಮಿ. ಓಕೆ ಸರ್.
அவ்வளோ பெரிய மீன் தொட்டி பழுத்துன்னு இருக்கும். மீன் தொட்டி வேல் மீன் தொட்டி வேல் எவ்வளோ கொடுத்தாலும் சாப்பிட்டுனே இருக்கும். ம் கொடுங்க, கையில் கொடுங்க தலைவரா. இது பிடுங்க போ தலைவரா, போட்டுருங்க, விட்டுருங்க. சூப்பர் தலைவர், சூப்பர் தலைவரா. அது குத்துருங்க தலைவர் கையில் ஓடினே வச்சிடு, அப்படின்னு வச்சிடுங்க. ஆயிடுச்சுப்பா ஆயிடுச்சு. ஏய், உங்கள் ஏரியாக்கார் யார் இருக்காரு? எல்லாம் ஒட்டிட்டு போதியாயோ. அது கத்தினே இருக்குதுயா சாமி. அது பசி எடுத்துட்டு இருக்குது, ஆனால் ஐடியா வரல அதுக்கு. பெருசு இருக்கிறதுனால அது எகிறதுக்கு வர பயப்படுத்து வரத்துக்கு. குத்துருங்க தலைவர், அதுக்கு ஒன்று. தலைவர் இந்த பக்கம் ஒன்று கொண்டு தான். வாய் பறிச்சுட்டா.